ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ದಿನದ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಈಗಾಗಲೇ ಶುಭ ಶುಕ್ರವಾರ ನಾವು ಸಭೆಗೆ ಹೋಗಿ ಕರ್ತನ ಅಪಾಡು ಶಿಲುಬೆಯ ಮರಣವನ್ನು ಧ್ಯಾನಿಸಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿದೆವು. ಅದು ಮಾತ್ರವಲ್ಲ, ಪುನರುತ್ಥಾನದ ಭಾನುವಾರ ಹಬ್ಬವನ್ನು ನಾವು ಆಚರಿಸಿದೆವು. ಈಗಾಗಲೇ ಇದನ್ನೆಲ್ಲ ಮುಗಿಸಿ ಇವತ್ತು ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯವನ್ನು ಕೇಳುವುದಕ್ಕೆ ದೇವರು ನಮಗೆ ಪ್ರಾಣವನ್ನು, ಜೀವವನ್ನು, ಈ ಶರೀರದಲ್ಲಿ ಉಸಿರಾಡಲು ಕೃಪೆಯನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ ಅದರ 20ನೇ ಅಧ್ಯಾಯದ 19ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 19. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿದ ನಂತರ ಅಲ್ಲಿ ಆತನ ಸಂಗಡ ಇದ್ದಂಥ ಶಿಷ್ಯರೆಲ್ಲರೂ ಕೂಡ ನೋಡಬೇಕಾದ್ರೆ ಭಯದಿಂದ ಬಾಗಿಲನ್ನು ಮುಚ್ಚಿಕೊಂಡು ನಮ್ಮ ನಾಯಕನಾಗಿರುವಂಥ ಯೇಸುವಿಗೆ, ನಮ್ಮನ್ನು ಮಾರ್ಗದರ್ಶನ ನೀಡಿದಂಥ ಯೇಸುವಿಗೆ ಕಲ್ವಾರಿ ಶಿಲುಬೆಯ ಪಾಡು ಮರಣ ಅಂದರೆ ನಮಗೆ ಏನು ಗತಿ ಎಂಬುದಾಗಿ ಭಯಭೀತಿಯಿಂದ ಬಾಗಿಲನ್ನು ಮುಚ್ಚಿಕೊಂಡು ಒಂದು ಕೋಣೆಯೊಳಗೆ ಅವರು ನಡುಗುತ್ತಾ ಇರುವಾಗ ಯೇಸು ಅಲ್ಲಿ ಬಂದು ನಿಂತು, ಬಾಗಿಲೆಲ್ಲ ಮುಚ್ಚಿದೆ, ಆದರೆ ಯೇಸು ಒಳಗೆ ಪ್ರವೇಶಿಸ್ತಾನೆ. ಯೇಸು ಪುನರುತ್ಥಾನ ಹೊಂದಿದ್ದು ಆತನು ರೂಪಾಂತರಗೊಂಡಂಥ ಶರೀರದಿಂದ. ಈಗ ಆತನಿಗೆ ಒಳಗೆ ಪ್ರವೇಶ ಮಾಡೋದಕ್ಕೆ ಬಾಗಿಲು ತೆರಿಬೇಕು, ಅದೆಲ್ಲ ಏನು ಅವಶ್ಯಕತೆಯೇ ಇಲ್ಲ. ಆತನು ಸರ್ವಶಕ್ತನಾದಂಥ ದೇವರು. ಅವರ ಮಧ್ಯದಲ್ಲಿ ಯೇಸು ಕಾಣಿಸಿಕೊಂಡು ಹೇಳುವಂಥ ವಾಕ್ಯ ಏನು ಗೊತ್ತಾ? ನಿಮಗೆ ಸಮಾಧಾನ ಇರಲಿ, ಆಮೆನ್, ಅಥವಾ ನಿಮಗೆ ಸಮಾಧಾನವಾಗಲಿ. ಪೀಸ್ ಬಿ ಅನ್ ಟು ಯು. ಭಯದಲ್ಲಿದ್ದೀರಾ? ಭಯಭೀತಿಯಲ್ಲಿ, ದಿಗಿಲಿನಲ್ಲಿ ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ? ನಾನಾ ರೀತಿಯಾದಂಥ ಭಯ, ಕುಟುಂಬದ ನಡೆಯುವಂಥ ಕಾರ್ಯಗಳ ಬಗ್ಗೆ ಭಯ, ಕೆಲಸದ ಜಾಗದಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ಭಯ, ಭವಿಷ್ಯತ್ ಕಾಲದ ಬಗ್ಗೆ ಭಯ, ಹಣಕಾಸಿನ ವಿಷಯದಲ್ಲಿ ಭಯ, ಯಾವುದೋ ಒಂದು ಭಯದ ನಿಮಿತ್ತವಾಗಿ ಸಮಾಧಾನವನ್ನು ಕಳ್ಕೊಂಡಿದ್ದೀರಾ? ಇವತ್ತು ಕರ್ತನು ಕೊಡುವಂಥ ನಿರೀಕ್ಷೆಯ ವಾಕ್ಯ, ನಿಮಗೆ ಸಮಾಧಾನವಾಗಲಿ. ಆತನ ಹೆಸರು ಯೆಹೋವ ಶಾಲೋಮ್. ನಾನೊಂದು ಮಾತು ಹೇಳಲ್ಲ ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಹೇಳಿದರೆ ಆ ಸಮಾಧಾನ ಸಿಗುತ್ತದೆ. ಆಮೇಲೆ ನಿಮಗೆ ಸಮಾಧಾನವಾಗಲಿ. ಪುನರುತ್ಥಾನ ಹೊಂದಿದಂಥ ಯೇಸು ಯಾವುದೋ ಒಂದು ಭಯದಲ್ಲಿರುವಂಥ ನಿಮ್ಮನ್ನು ನೋಡಿ ಆತನು ಹೇಳ್ತಿದ್ದಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ. ಒಂದು ಬಿರುಗಾಳಿ ಬೀಸ್ತಾ ಇರುವುದರಿಂದ ನಿಮ್ಮ ಸಮಾಧಾನ ಅದು ಕೆಟ್ಟೋಗ್ತಾ ಇದೆ, ಸಮಾಧಾನ ಬಾಧೆಗೊಳಗಾಗ್ತಾ ಇದೆ. ಆದರೆ ಪುನರುತ್ಥಾನ ಹೊಂದಿದಂಥ ಯೇಸು ನಾನು ನಿಮಗೆ ಹೇಳ್ತಿದ್ದೇನೆ, ನಿಮಗೆ ಸಮಾಧಾನವಾಗಲಿ, ಸಮಾಧಾನವಾಗಲಿ. ಸಮಾಧಾನದ ಪ್ರಭು ಆತನು ಹೇಳ್ತಿದ್ದಾನೆ, ನಿಮಗೆ ಸಮಾಧಾನವಾಗಲಿ. ಎಲ್ಲಿ ನೋಡಿದ್ರು ಯುದ್ಧಗಳ ಸುದ್ದಿಗಳು. ಈಗ ಇರಾನ್, ಇಸ್ರೇಲ್, ಅಮೆರಿಕ ಈ ಯುದ್ಧ ನಿಲ್ಲ ಹಾಗೆ ಕಾಣ್ತಾ ಇಲ್ಲ. ಜಗತ್ತೆಲ್ಲ ಸಮಾಧಾನದ ಇಲ್ಲದೆ ಇರುವಂಥ ಈ ಕಾಲದಲ್ಲಿ ಇವತ್ತು ಕರ್ತನು ಹೇಳ್ತಿದ್ದಾನೆ, ನಿಮಗೆ ಸಮಾಧಾನವಾಗಲಿ. ಹೊರಗಡೆ ಏನೇ ಬಿರುಗಾಳಿ ಬೀಸಿದ್ರು, ಏನೇ ಹೋರಾಟಗಳಿದ್ರೂ ಕೂಡ ಕರ್ತನು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ, ನಿಮಗೆ ಸಮಾಧಾನವಾಗಲಿ, ನಿಮ್ಮ ಕುಟುಂಬಕ್ಕೆ ಸಮಾಧಾನವಾಗಲಿ, ನಿಮ್ಮ ಸಭೆಗೆ ಸಮಾಧಾನವಾಗಲಿ, ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಸಮಾಧಾನವಾಗಲಿ, ನಿಮ್ಮ ವ್ಯಾಪಾರದಲ್ಲಿ ಸಮಾಧಾನವಾಗಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಮಾಧಾನವಾಗಲಿ, ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಸಮಾಧಾನ ಉಂಟಾಗಲಿ. ನಿಮ್ಮ ಮೈಂಡು, ನಿಮ್ಮ ಹಾರ್ಟು, ನಿಮ್ಮ ಶರೀರ, ಈ ಪ್ರಾಣ, ಆತ್ಮ, ಶರೀರ ಸಮಾಧಾನದಿಂದ ಕಾಣಲ್ಪಡಲಿ. ದೇವರು ಭಯಗಳನ್ನು ತೆಗೆದುಹಾಕಿ ಸಮಾಧಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ಸಮಾಧಾನದ ಪ್ರಭುವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಬೇಕಾದರೆ ಈ ಸಮಾಧಾನವನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಶಿಷ್ಯರನ್ನು ನೋಡಿ ಹೇಳಿದ ಅದೇ ಮಾತನ್ನು ನಮಗೆ ಜ್ಞಾಪಕಪಡಿಸ್ತಿದೆಯಾ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರಿಗೂ ಸಮಾಧಾನ ಉಂಟಾಗಲಿ. ದೇವರೇ, ಸಂತೈಸು, ಭಯಗಳನ್ನು ತೆಗೆದುಹಾಕು, ನಿನ್ನ ಸಮಾಧಾನದಿಂದ ತುಂಬಿಸು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಯೆಹೋವ ಶಾಲೋಮ್, ನಮಗೆ ಸಮಾಧಾನದ ಕರ್ತನು, ಆತನು ಸಮಾಧಾನದ ಪ್ರಭು. ಇವತ್ತು ನಮ್ಮನ್ನು ಆಶೀರ್ವದಿಸುವಂಥ ತನ್ನ ಪ್ರಕಟಣೆ, ತನ್ನ ಪ್ರವಾದನೆ, ನಿಮಗೆ ಸಮಾಧಾನವಾಗಲಿ. ಪೀಸ್ ಬಿ ಅನ್ ಟು ಯು. ಹ್ಯಾವ್ ಅ ಪೀಸ್ಫುಲ್ ಡೇ. ಗಾಡ್ ಬ್ಲೆಸ್ ಯು. ಆಮೇನ್.